ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಡಿನ ಹಾದಿಯಲ್ಲಿ ಕೇಳಿಸದ ಆ ಒಂದೇ ಒಂದು ಗುಂಡಿನ ಸದ್ದು ಈಗ ವಿಧಾನಸೌಧದ ಅಂಗಳದಲ್ಲಿ ಕಾವೇರಿದ ರಾಜಕೀಯ ಸಮರಕ್ಕೆ ನಾಂದಿ ಹಾಡಿದೆ. ಹನೂರು ಅರಣ್ಯ ಪ್ರದೇಶದಲ್ಲಿ ನಡೆದ ಶಾಗ್ಯ ಶೂಟೌಟ್ ಪ್ರಕರಣವು ಇದು ನಿಜಕ್ಕೂ ಬೇಟೆಗಾರರ ಮೇಲಿನ ಎನ್ಕೌಂಟರ್ ಅಥವಾ ಅಮಾಯಕರ ಹತ್ಯೆಯ ಎಂಬ ಬಿಸಿ ಬಿಸಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಅಷ್ಟಕ್ಕೂ ಹನೂರು ಹತ್ಯಾಕಾಂಡದ ಬಗ್ಗೆ ಸದನದಲ್ಲಿ ಏನೆಲ್ಲ ನಡೀತು ಬನ್ನಿ ನೋಡೋಣ. ಉಭಯ ಸದನದಲ್ಲಿ ಹನೂರು ಎನ್ಕೌಂಟರ್ ಗದ್ದಲ ಕೋಲಾಹಲ. ಆತ್ಮರಕ್ಷಣೆ ಅಂತ ಕಾಂಗ್ರೆಸ್, ನಿಯೋಜಿತ ಮರ್ಡರ್ ಅಂತ ಬಿಜೆಪಿ. 3 ಜನರ ಸಾವು, ಕೊಲೆ ಕೊಲೆ ಎನ್ಕೌಂಟರ್ ಹನೂರಿನ ಶಾಗ್ಯ ವ್ಯಾಪ್ತಿ ಅರಣ್ಯದಲ್ಲಿ ನಡೆದ ಎನ್ಕೌಂಟರ್ ದಿನಕ್ಕೊಂದು ತಿರುವು ಪಡೆದಿದೆ. ಸ್ಥಳದಲ್ಲಿ ಸಿಕ್ಕ ಬಂದೂಕು, ಮಾಂಸದ ಚೀಲ ಒಂದೆಡೆ ಆದ್ರೆ ಇನ್ನು ಸ್ಟಿಕ್ಕರ್ ಕೂಡ ಕಳಚದ ಹೊಸ ಚಪ್ಪಲಿ ಪತ್ತೆಯಾಗಿರೋದು ಸಾಕಷ್ಟು ಅನುಮಾನದ ಹೊತ್ತವನ್ನ ಬೆಳೆಸಿದೆ. ಕಾಡಿಗೆ ಹೋಗಿದ್ದವರು ಬೇಟೆಗೆ ಹೋದ್ರೋ ಅಥವಾ ಶಾಪಿಂಗ್ಗೆ ಹೋದ್ರೋ ಎಂದು ಕೇಸರಿ ಪಡೆ ಪ್ರಶ್ನೆ ಎತ್ತಿರೋದ್ರ ಜೊತೆಗೆ ಇದು ನಿಯೋಜಿತ ಮರ್ಡರ್ ಅಂತ ಆರೋಪಿಸಿದೆ. ಆದ್ರೆ ಆಡಳಿತಾರೂಢ ಕಾಂಗ್ರೆಸ್ ಇದನ್ನ ಆತ್ಮರಕ್ಷಣೆ ಎಂದು ಸಮರ್ಥಿಸಿಕೊಳ್ತಿದೆ. ಸದನನ ಮುಂದೆ ಹಾಕಿ ಒಂದು ಅರ್ಧ ಗಂಟೆ 3 ಜನರ ಸಾವು, ಇದು 3 ಜನರ ಸಾವು, ಕೊಲೆ ಕೊಲೆ ಎನ್ಕೌಂಟರ್ ಕೊಲೆ ಮಾಡಿದ್ದಾರೆ. ಕೊಲೆಗಾರರಿಗೆ ಶಿಕ್ಷೆ ಆಗಬೇಕಲ್ಲ. ಏನ್ ಮಾಡಿದ್ದಾರೆ ಕೊಲೆಗಾರರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸಲಿ. ನೋಡಿ, ಸೀಲು ತೆಗೆದಿಲ್ರಿ, ಚಪ್ಪಲಿದು. ಕಾಡಿಗೆ ಹೋಗೋನು, ಶಿಕಾರಿಗೆ ಹೋಗೋನು ಹವಾಯಿ ಚಪ್ಪಲಿ ಹಾಕೊಂಡು ಮೊದಲು ಹೋಗಲ್ಲ, ಮತ್ತೆ ಉಪಯೋಗಿಸ್ತಾ ಇರೋ ಚಪ್ಪಲಿ. ಅವನು ಶಿಕಾರಿಗೆ ಹೋದ್ನ, ಶಾಪಿಂಗಿಗೆ ಹೋಗಿದ್ನ. ನೀವು ಸೀಸ್ ಮಾಡಿರುವಂತ ಚಪ್ಪಲಿ ಉಪಯೋಗಿಸೇ ಇಲ್ಲ, ಅದ್ರ ಮೇಲೆ ಸೀಲು ಹಾಕಿಲ್ಲ, ಕಾಲು ಊರಿಲ್ಲ, ಅದ್ರ ಮೇಲೆ ಕಾಲು ಊರಿಲ್ಲ ಅನ್ನೋ ಒಂದು ಕಾಡಿಗೆ ಶಾಪಿಂಗಿಗೆ ಹೋಗಿದ್ನ, ಅಥವಾ ಶಾಪಿಂಗ್ ಇಂದ ಬರ್ತಾ ಕಾಡೊಳಗೆ ತಪ್ಪಿಸ್ಕೊಬಿಟ್ರು. ಇಲ್ಲಿರೋ ವಶಪಡಿಸಿಕೊಂಡಿರೋ ಪರಿಕರಗಳಿಂದ ಹಿಡಿದು ಆ ಬ್ಯಾಗ್ ಇಂದ ಹಿಡಿದು ಸ್ಲಿಪ್ಪರ್ ನೋಡಿ, ಇಲ್ಲಿ ಅದ್ರ ಮೇಲೆ ಸೀಲು, ಕಾಲು ಊರಿರೋ ಗುರುತು ಇಲ್ಲ. ತಮಿಳರ ಹತ್ಯಾಕಾಂಡ ಎಂದ ತಮಿಳುನಾಡು ಸಿಎಂ. ಕಲಾಪದಲ್ಲೂ ವಿಜಯ್ ಹೇಳಿಕೆ ಬಗ್ಗೆ ಪ್ರಸ್ತಾಪ. ಅರಣ್ಯಾಧಿಕಾರಿಗಳ ಗುಂಡಿಗೆ 3 ಮಂದಿ ಬಲಿಯಾದ ಘಟನೆಯನ್ನ ತಮಿಳರ ಹತ್ಯಾಕಾಂಡ ಎಂದು ತಮಿಳುನಾಡು ಸಿಎಂ ವಿಜಯ್ ಕರೆದಿದ್ದು ಪ್ರಕರಣಕ್ಕೆ ಭಾಷೆಯ ಬಣ್ಣ ಎರಚಿದ್ದಾರೆ. ಇದೇ ವಿಚಾರ ಸದನದಲ್ಲೂ ಪ್ರಸ್ತಾಪ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ರಾಜ್ಯದಲ್ಲಿ ತಮಿಳಿಗರಿಗೆ ರಕ್ಷಣೆ ಇಲ್ಲ ಎಂದು ಅವರು ಆರೋಪಿಸಿದ್ದಾರೆ. 3 ಕೊಲೆ ಆಗಿದೆ, ಎನ್ಕೌಂಟರ್ ಆಗಿದೆ, ಕೊಲೆಗಾರರನ್ನ ಹಿಡಿದಿದ್ದೀರಾ, ಸರ್ಕಾರಕ್ಕೆ ಕಣ್ಣಿಲ್ವಾ ಎಂದು ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಇದು ಸದನದ ನಿಯಮಾವಳಿ ಪ್ರಕಾರನೇ ಒಂದು ಸರ್ಕಾರಕ್ಕೆ ಏನಾನ ಗೌರವ ಇದ್ದಿದ್ರೆ ಎನ್ಕೌಂಟರ್ ಬಗ್ಗೆ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಬೇಕಾಯ್ತು ಸರ್ಕಾರ. ಎಲ್ ಮಾಡಿದ್ದಾರೆ ಮಾಡ್ಬೇಕಾಗಿತ್ತು. ಆ ಗೌರವ ಇದ್ದಿದ್ರೆ ಮಾಡ್ಬೇಕಾಯ್ತು. ಎನ್ಕೌಂಟರ್ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಕಾಮೆಂಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ತಮಿಳರಿಗೆ ನ್ಯಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ದೇ ಪಾರ್ಟ್ನರ್ ಹೇಳಿದ್ದಾರೆ ತಮಿಳರಿಗೆ ನ್ಯಾಯ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಲಕ್ಷಾಂತರ ಜನ ತಮಿಳರು ವಾಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಾ ನೀವು? ಸದನನ ಮುಂದೆ ಹಾಕಿ ಒಂದು ಅರ್ಧ ಗಂಟೆ 3 ಜನರ ಸಾವು, ಇದು 3 ಜನರ ಸಾವು, ಕೊಲೆ ಕೊಲೆ ಎನ್ಕೌಂಟರ್ ಮಾಡಿದ್ದಾರೆ. ಕೊಲೆ ಮಾಡಿದ್ದಾರೆ. ಕೊಲೆಗಾರರಿಗೆ ಶಿಕ್ಷೆ ಆಗಬೇಕಲ್ಲ. ಏನ್ ಮಾಡಿದ್ದಾರೆ ಕೊಲೆಗಾರರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಶಾಕ್ಯ ಶೂಟೌಟ್ ಸಮರ್ಥನೆ ಮಾಡಿಕೊಂಡ ಅರಣ್ಯ ಮಿನಿಸ್ಟರ್. ಅಧಿಕಾರಿಗಳ ತಪ್ಪಿದ್ರೆ ಕಠಿಣ ಕ್ರಮ ಎಂದ ರಾಮಲಿಂಗಾರೆಡ್ಡಿ. ಒಂದೇ ಸಲ ಶೂಟ್ ಮಾಡಿದಾಗಲೂ ಒಂದೇ ಇದು 3 ರೌಂಡ್ಸ್ ಮಾಡ್ತಾರೆ.
ಒಂದ್ ರೌಂಡ್ಗೆ ಬೇಕಾದ್ರೆ 2-3 ಹೋಗ್ಬೋದು. ಎಲ್ಲ ಆರೋಪಗಳಿಗೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ಹನೂರು ವ್ಯಾಪ್ತಿಯ ಶಾಖ್ಯ ಬಳಿ ಕಳ್ಳ ಬೇಟೆಗಾರರು ಅಕ್ರಮವಾಗಿ ಅರಣ್ಯ ಪ್ರವೇಶಿಸಿದ್ದರು. ಶರಣಾಗುವಂತೆ ಮನವಿ ಮಾಡಿದಾಗ ಬೇಟೆಗಾರರ ಕಡೆಯಿಂದ ಗುಂಡಿನ ದಾಳಿ ನಡೆಯಿತು. ಆಗ ಅರಣ್ಯ ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಮರುದಾಳಿ ನಡೆಸಿದ್ರು. ಇದು ಉದ್ದೇಶಪೂರ್ವಕ ಶೂಟೌಟ್ ಆಗಿರಲಿಲ್ಲ ಎಂದು ಸ್ಥಳದಿಂದ ಏನೆಲ್ಲ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ ಅನ್ನೋದನ್ನ ವಿವರಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಉತ್ತರಕ್ಕೆ ಅಶೋಕ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಚಾಮರಾಜನಗರದಲ್ಲೇ ಜಿಲ್ಲಾಸ್ಪತ್ರೆ ಎದುರು ಮೈಸೂರಿಗೆ ಯಾಕೆ ಶವಗಳನ್ನ ತಗೊಂಡು ಹೋದ್ರು ಎಂದು ಪ್ರಶ್ನೆ ಮಾಡಿದ್ರು. ಈ ವೇಳೆ ಸಚಿವ ಕೃಷ್ಣ ಬೈರೇಗೌಡ ವಿಪಕ್ಷಗಳು ಸತ್ತವರ ಹೆಣದ ಮೇಲೆ ರಾಜಕೀಯ ಮಾಡ್ತಿವೆ, ಅವರಿಗೆ ನಾಚಿಕೆ ಆಗಬೇಕು ಎಂದು ಟೀಕಿಸಿದ್ರು. ಈ ಮಾತಿಗೆ ಕೆರಳಿದ ವಿಪಕ್ಷ ಸದಸ್ಯರು ಎನ್ಕೌಂಟರ್ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆ ಕೂಗಿದ್ರು. ಇದರಿಂದ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ತೀವ್ರ ವಾಕ್ಸಮರ ನಡೆದು ಸದನ ಗದ್ದಲಕ್ಕೆ ಸಾಕ್ಷಿಯಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.